ಇವಾಗ ಸಿನಿಮಾ ಅಂದರೆ ಒಂಥರ ಕ್ರೇಜು. ಅವ್ರಿಗೆ ಒಂದು 10 ವರ್ಷ ಆದ್ರೂ ಸಕ್ಸಸ್ ಸಿಕ್ಕಿರಲ್ಲ. ಸಿನಿಮಾಗಳು 2-3 ದಿನಕ್ಕೆ ಫ್ಲಾಪ್ ಆಗೋಗುತ್ತೆ. ಇಂಥದಕ್ಕೆಲ್ಲ ಪ್ರಿಕಾಷನ್ಸ್ ನಾವು ಏನು ತಗೋಬೇಕು ವಾಸ್ತು ಅಂತ ಬಂದಾಗ? ಪ್ರೊಡ್ಯೂಸರ್ ಜಾತಕದಲ್ಲಿ ಪ್ರಾಬ್ಲಮ್ ಇದ್ರೂ ಸಿನಿಮಾ ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ. ಆಕ್ಟರ್ ಜಾತಕದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ದು, ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಏನಾದ್ರು ಲಾಸ್ ಕಾಂಬಿನೇಷನ್ಸ್ ಇದ್ರೂ ಸಿನಿಮಾ ಫ್ಲಾಪ್ ಆಗುವಂತ ಚಾನ್ಸಸ್ ಇರುತ್ತೆ. ಒಂದು ಜಾತಕನೂ ನೋಡಬೇಕು, ಇನ್ನೊಂದು ಮನೆ ವಾಸ್ತುನೂ ನೋಡಬೇಕು. ಎಂಗೇಜ್ಮೆಂಟ್ ತನಕ ಬಂದು ಮದುವೆಗಳು ಬ್ರೇಕ್ ಆಗ್ಬಿಡುತ್ತೆ. ಮದುವೆ ಮನೆಯಲ್ಲಿ ಏನೋ ಬೆಂಕಿ ಹತ್ಕೊಳ್ಳೋದು ಅಂಥವ್ರಿಗೆಲ್ಲ ಆಗ್ನೇಯ ದಿಕ್ಕಲ್ಲಿ ತೊಂದರೆ ಇರುತ್ತೆ. ಸೌತು ಯಾವಾಗಲೂ ಕಾನ್ಫಿಡೆನ್ಸ್ನ ಕೊಡುತ್ತೆ, ನಮಗೆ ನೇಮು ಫೇಮು ಜಾಸ್ತಿ ಮಾಡುತ್ತೆ. ಸೌತು ಡೈರೆಕ್ಷನ್ ಬಂದು ಈ ಮೂವಿ ಫೀಲ್ಡಲ್ಲಿ ವರ್ಕ್ ಮಾಡೋರು, ಅವ್ರ ಬ್ರ್ಯಾಂಡಿಂಗ್ ಆಗಬೇಕಂದ್ರೆ ಆ ಡೈರೆಕ್ಷನಲ್ಲಿ ಅವ್ರ ಫೋಟೋ ಹಾಕೋದಾಗ್ಲಿ ಅಥವಾ ಅವ್ರಿಗೆ ಬಂದಿರೋಂಥ ಅವಾರ್ಡ್ಸ್ ಆ ಝೋನಲ್ಲಿ ಇಡೋದಾಗ್ಲಿ, ಇವೆಲ್ಲ ಮಾಡಿದ್ರೆ ಅವ್ರ ಕೆರಿಯರ್ ಗ್ರೋತು ಚೆನ್ನಾಗಾಗುತ್ತೆ. ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಅವರು ಸಂಬಳ ತಗೋತಾ ಇದ್ದಾರೆ ಅಂದರೆ ಅವ್ರಿಗೆ ಉತ್ತರ ದಿಕ್ಕು ತುಂಬ ಆಸ್ಪಿಷಿಯಸ್. ಯಾರ್ಯಾರು ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೋ ಅವ್ರಿಗೆ ಈಶಾನ್ಯ ತುಂಬ ಒಳ್ಳೆಯದು. ಅಲ್ಲಿ ಕಿಚನ್ ಐಟಮ್ಸ್ ಏನಾದರೂ ಇಟ್ಟರೆ ಶುಗರ್ ಕಾಯಿಲೆಗಳು, ಆಮೇಲೆ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದು ಜಾಸ್ತಿ ಇರುತ್ತೆ. ಪ್ಯಾನ್ಕ್ರಿಯಾಸ್ ಡಿಸಾರ್ಡರ್ಸು ಈ ಥರ ಎಲ್ಲ ಬರುತ್ತೆ. ಆಗ್ನೇಯ ದಿಕ್ಕು ನಮಗೆ ಕಾಂಟ್ರಾಕ್ಟ್ನ ಫಿಕ್ಸ್ ಮಾಡುತ್ತೆ. ಅಲ್ಲಿಂದ ನಮಗೆ ಲಿಕ್ವಿಡ್ ಕ್ಯಾಶ್ ಬರುತ್ತೆ. ಅಪಾರ್ಟ್ಮೆಂಟ್ಸ್ನ ಕಟ್ಸೋರಿಗೆ ಇಂಥವ್ರಿಗೆಲ್ಲ ಬಂದು ದಿಕ್ಕು ಬಂದು ವೆಸ್ಟ್. ನಮಸ್ತೆ ವೀಕ್ಷಕರೇ, ಆಸ್ಟ್ರೋಗ್ರಿಡ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಕರಿಯರ್ ಡೆವಲಪ್ಮೆಂಟ್ಗೆ ವಾಸ್ತು ಹೇಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನ ತಿಳ್ಕೊಳ್ತಿದ್ದೀವಿ. ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ಡಾಕ್ಟರ್ ಸರಸ್ವತಿ ಹರೀಶ್ ಕೊಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಮೇಡಮ್. ಸೊ ಲಾಸ್ಟ್ ವಿಡಿಯೋಲಿ ನಾವು ಪಂಚಭೂತಗಳ ಬಗ್ಗೆ, ದಿಕ್ಕುಗಳ ಬಗ್ಗೆ, ಅದನ್ನು ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿದ್ವಿ. ಸೊ ಇವಾಗ ತುಂಬ ಜನ ಪಾಪ ತುಂಬ ಕಷ್ಟಪಟ್ಟು ಓದಿರ್ತಾರೆ, ಕೆಲಸ ಹುಡುಕ್ತಿರ್ತಾರೆ, ಸಿಗಲ್ಲ, ತುಂಬ ಅಂದರೆ ಸ್ಟ್ರಗಲ್ ಮಾಡ್ತಿರ್ತಾರೆ. ಆಮೇಲೆ 5 ವರ್ಷ 6 ವರ್ಷ ಆದರೂ ಪ್ರಮೋಷನ್ ಸಿಕ್ಕಿರಲ್ಲ, ಒಂದೇ ಸ್ಟೇಜಲ್ಲಿ ಇರ್ತಾರೆ. ಸೊ ಇದಕ್ಕೆಲ್ಲ ಏನು ಕಾರಣ ಆಗಿರಬಹುದು? ಆ್ಯಕ್ಚುಲಿ ಕೆರಿಯರ್ ಬಗ್ಗೆ ಮಾತಾಡಬೇಕಂದ್ರೆ ಒಂದೊಂದು ದಿಕ್ಕು ಒಂದೊಂದು ಕೆಲಸ ಮಾಡೋರಿಗೆ ಉಪಯುಕ್ತ. ಆ ಪರ್ಟಿಕ್ಯುಲರ್ ಡೈರೆಕ್ಷನ್ನು ಏನೂ ಇಂಬ್ಯಾಲೆನ್ಸ್ ಆಗಿಲ್ಲ, ಆ ದಿಕ್ಕುಗಳಲ್ಲಿ ಏನೂ ವಾಸ್ತು ದೋಷ ಇಲ್ಲ ಅಂದರೆ ಕೆರಿಯರ್ ಸರಾಗವಾಗಿ ಸಾಗ್ತಾ ಇರುತ್ತೆ. ಇಲ್ಲ ಏನಾದ್ರು ಪ್ರಾಬ್ಲಮ್ಸ್ ಬಂದಿದೆ, ಇಂಬ್ಯಾಲೆನ್ಸ್ ಬಂದಿದೆ ಅಂದಾಗ ಕೆರಿಯರಲ್ಲಿ ಆಬ್ಸ್ಟಕಲ್ಸ್ ಬರ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ಲು, ಇವಾಗ ಬೇರೆಯವ್ರ ಅಂಡರ್ ಕೆಲಸ ಮಾಡೋರು, ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡೋರು, ಒಟ್ಟಿನಲ್ಲಿ ಸ್ಯಾಲ್ರಿ ತಗೊಳ್ಳೋ ಅಂಥವ್ರು, ಯಾರೇ ಆಗಲಿ ಎಂಥ ಉದ್ಯೋಗ ಮಾಡ್ತಾ ಇದ್ರು, ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಹತ್ರ ಅವರು ಸಂಬಳ ತಗೋತಾ ಇದ್ದಾರೆ ಅಂದರೆ ಅವ್ರಿಗೆ ಉತ್ತರ ದಿಕ್ಕು ತುಂಬ ಆಸ್ಪಿಷಿಯಸ್. ಉತ್ತರ ದಿಕ್ಕಿನಲ್ಲಿ ಏನು ಇಂಬ್ಯಾಲೆನ್ಸ್ ಇಲ್ದಿರ ನೋಡಿಕೊಂಡ್ರೆ ಅವ್ರಿಗೆ ಕೆಲಸದಲ್ಲಿ ತುಂಬ ಆಪರ್ಚುನಿಟೀಸ್ ಬರುತ್ತೆ, ಕೆಲಸನೂ ಸಿಗುತ್ತೆ. ಯಾರ್ಯಾರು ಟೀಚಿಂಗ್ ಫೀಲ್ಡಲ್ಲಿ ಇರ್ತಾರೆ, ಇರ್ತಾರೋ ಅವ್ರಿಗೆ ಈಶಾನ್ಯ ತುಂಬ ಒಳ್ಳೆಯದು. ಈಶಾನ್ಯ ದಿಕ್ಕು ಚೆನ್ನಾಗಿ ಇಟ್ಕೊಂಡ್ರೆ, ಏನು ಇಂಬ್ಯಾಲೆನ್ಸ್ ಇಲ್ದಿರ ಇಟ್ಕೊಂಡ್ರೆ, ಈಶಾನ್ಯ ದಿಕ್ಕು ಮುಖ್ಯವಾಗಿ ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇಟ್ಕೋಬೇಕು. ಭಾರದ ಐಟಮ್ಸ್ ಎಲ್ಲ ಏನು ಈಶಾನ್ಯದಲ್ಲಿ ಇರಬಾರ್ದು. ಅದಿರೋದ್ರಿಂದ ಆಬ್ಸ್ಟಕಲ್ಸ್ ಬರುತ್ತೆ. ಸೊ ಯಾಕೆ ಈಶಾನ್ಯ ದಿಕ್ಕಲ್ಲಿ ಭಾರ ಇರಬಾರ್ದು ಅಂತ ಹೇಳ್ತೀರಾ? ನಾನು ಕಳೆದ ಎಪಿಸೋಡಲ್ಲಿ ಹೇಳ್ದಂಗೆ ಭಾರ ಯಾವಾಗಲೂ ನೈಋತಿಗೆ ಇರಬೇಕು. ಈಶಾನ್ಯದಲ್ಲಿ ಭಾರ ಬಂದಾಗ ತಲೆ ಭಾಗಕ್ಕೆ, ವಾಸ್ತು ಪುರುಷನ ತಲೆ ಭಾಗಕ್ಕೆ ಭಾರ ಜಾಸ್ತಿ ಆಗುತ್ತೆ. ತಲೆ ಮೇಲೆ ಭಾರ ಹೊತ್ಕೊಂಡು ಎಷ್ಟೊತ್ತಿರ್ತಾರೆ, ಯಾರು ಎಷ್ಟೊತ್ತು ಇರೋದಿಕ್ಕಾಗ. ಅದರಿಂದ ವಾಸ್ತು ಪುರುಷನ ತಲೆ ಈಶಾನ್ಯಕ್ಕಿರೋದ್ರಿಂದ ಈಶಾನ್ಯ ಭಾಗದಲ್ಲಿ ಭಾರ ಇರಬಾರ್ದು ಅಂತ ಹೇಳೋದು. ಯಾರ್ಯಾರು ಪೊಲಿಟಿಷಿಯನ್ಸ್ ಇರ್ತಾರೆ, ಗೌರ್ನಮೆಂಟ್ ಸೆಕ್ಟರ್ಸಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಪಬ್ಲಿಕ್ ರಿಲೇಟೆಡ್ಡು, ಫಾರ್ ಎಕ್ಸಾಂಪಲ್ ಇದು ಸೇಲ್ಸ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಥವಾ ಸೇಲ್ಸ್ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆಲ್ಲ ಈಸ್ಟ್ ಡೈರೆಕ್ಷನ್ನು ತುಂಬ ಒಳ್ಳೆಯದು. ನೆಕ್ಸ್ಟ್ ಬಂದು ಸೌತ್ ಆಫ್ ಸೌತ್ ಈಸ್ಟ್, ಅದು ಬಂದು ಲಾಯರ್ಸ್ಗೆ, ಅದು ಚರ್ನಿಂಗ್ ಝೋನು. ಯಾರ್ಯಾರು ಜಾಸ್ತಿ ಆಲೋಚನೆ ಮಾಡಿ ಕೆಲಸ ಮಾಡಬೇಕು, ಇದು CAಗಳಿಗೆ, CA ಓದಿರ್ತಾರಲ್ವ ಅಂಥವ್ರು, ಲಾಯರ್ಸು, ಇಂಥವ್ರಿಗೆಲ್ಲ ಸೌತ್ ಆಫ್ ಸೌತ್ ಈಸ್ಟು ತುಂಬ ಒಳ್ಳೆ ಡೈರೆಕ್ಷನ್ನು. ಓಕೆ. ಅಲ್ಲಿ ಅವ್ರ ಫೈಲ್ಸ್ ಎತ್ಕೊಂಡೋಗಿ ಇಡೋದು,
ಅಥವಾ ಕೆಲ್ಸಕ್ಕೆ ಸಂಬಂಧಪಟ್ಟಿರೋ ಎಲ್ಲ ಅಲ್ಲಿಡೋದು ಎಲ್ಲ ಮಾಡಿದ್ರೆ ಅವ್ರಿಗೆ ಅದು ಜಾಬ್ ಅಲ್ಲಿ ಒಳ್ಳೆ ಇದಿರುತ್ತೆ. ಸೊ ಜಾಗದಲ್ಲಿ ನಾವು ಏನಾದರೂ ಐಟಮ್ಸ್ ಇಡೋದು ಕೂಡ ಮ್ಯಾಟರ್ ಆಗುತ್ತೆ. ಡೆಫಿನೆಟ್ಲಿ. ಇವಾಗ ಸೌತ್ ಈಸ್ಟ್ ಅಂತ ಹೇಳಿದ್ನಲ್ವಾ, ಅಲ್ಲಿ ಕಿಚನ್ ಐಟಮ್ಸ್ ಏನಾದರೂ ಇಟ್ಟರೆ ಶುಗರ್ ಕಾಯಿಲೆಗಳು, ಆಮೇಲೆ ಲಿವರ್ಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರೋದು ಜಾಸ್ತಿ ಇರುತ್ತೆ. ಪ್ಯಾನ್ಕ್ರಿಯಾಸ್ ಡಿಸಾರ್ಡರ್ಸು ಈ ಥರ ಎಲ್ಲ ಬರುತ್ತೆ. ಓ ಓಕೆ. ಆಮೇಲೆ ನೆಕ್ಸ್ಟ್ ಬಂದು ಆಗ್ನೇಯ ದಿಕ್ಕು ನಮಗೆ ಅದು ಅಗ್ರಿಮೆಂಟ್ ಆಗೋ ಥರ ಮಾಡುತ್ತೆ. ಆ ಕೆಲಸದಲ್ಲಿ ಅಗ್ರಿಮೆಂಟ್ಸ್ ಆಗೋ ಥರ ಮಾಡುತ್ತೆ. ಆಗ್ನೇಯ ದಿಕ್ಕು ನಮಗೆ ಕಾಂಟ್ರಾಕ್ಟ್ನ ಫಿಕ್ಸ್ ಮಾಡುತ್ತೆ. ಅಲ್ಲಿಂದ ನಮಗೆ ಲಿಕ್ವಿಡ್ ಕ್ಯಾಶ್ ಬರುತ್ತೆ. ಸೊ ಎನಿ ಅಗ್ರಿಮೆಂಟು ಸ್ಟಾಪ್ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಎಷ್ಟೋ ಜನಕ್ಕೆ ಪಾಪ ಎಂಗೇಜ್ಮೆಂಟ್ ತನಕ ಬಂದು ಮದುವೆಗಳು ಬ್ರೇಕ್ ಆಗಿಬಿಡುತ್ತೆ. ಅಂಥವ್ರಿಗೆಲ್ಲ ಆಗ್ನೇಯ ದಿಕ್ಕಲ್ಲಿ ತೊಂದರೆ ಇರುತ್ತೆ. ಓಕೆ. ಆ ಥರ ಪ್ರಾಬ್ಲಮ್ಸ್ ಇರುತ್ತೆ. ಅಷ್ಟೇ ಅಲ್ದಿರ ಆ ಕಡೆ ಆ ಝೋನ್ಸಲ್ಲಿ ಆ ಡೈರೆಕ್ಷನಲ್ಲಿ ರೋಡ್ ಹಿಟ್ ಬಂದ್ರೂ ಮದುವೆ ಮನೆಯಲ್ಲಿ ಏನೋ ಬೆಂಕಿ ಹತ್ಕೊಳ್ಳೋದು, ಮದುವೆ ತನಕ ಬಂದು ಏನೋ ಒಂದು ಪ್ರಾಬ್ಲಮ್ ಆಗಿ ಮದುವೆ ನಿಂತೋಗೋದು, ಓಕೆ, ಈ ಥರ ತೊಂದರೆಗಳೆಲ್ಲ ಬರ್ತಾ ಇರುತ್ತೆ. ನೆಕ್ಸ್ಟ್ ಬಂದು ಸೌತು ಯಾವಾಗಲೂ ಕಾನ್ಫಿಡೆನ್ಸ್ನ ಕೊಡುತ್ತೆ ನಮಗೆ, ನೇಮು ಫೇಮು ಜಾಸ್ತಿ ಮಾಡುತ್ತೆ. ಸೌತ್ ಡೈರೆಕ್ಷನ್ ಬಂದು ಈ ಮೂವಿ ಫೀಲ್ಡಲ್ಲಿ ವರ್ಕ್ ಮಾಡೋರು, ಯಾರ್ಯಾರು ಬ್ರ್ಯಾಂಡಿಂಗ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ಲು ತುಂಬ ಜನ ಮೀಡಿಯಾದಲ್ಲೆಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಇಂಥವರೆಲ್ಲ ಸೌತ್ ಡೈರೆಕ್ಷನ್ನ ಚೆನ್ನಾಗಿ ನೋಡ್ಕೋಬೇಕು. ಐ ಮೀನ್ ಟು ಸೇ ಕ್ಲೀನಾಗಿ ಇಟ್ಕೋಬೇಕು. ಆ ಡೈರೆಕ್ಷನಲ್ಲಿ ಅವ್ರ ಬ್ರ್ಯಾಂಡಿಂಗ್ ಆಗಬೇಕಂದ್ರೆ ಆ ಡೈರೆಕ್ಷನಲ್ಲಿ ಅವ್ರ ಫೋಟೋ ಹಾಕೋದಾಗ್ಲಿ, ಎಕ್ಸಾಕ್ಟ್ ಸೌತಲ್ಲಿ ಅವ್ರ ಫೋಟೋ ಹಾಕೋದಾಗ್ಲಿ, ಅಥವಾ ಅವ್ರಿಗೆ ಬಂದಿರೋಂಥ ಅವಾರ್ಡ್ಸ್ ಆ ಝೋನಲ್ಲಿ ಇಡೋದಾಗ್ಲಿ, ಇವೆಲ್ಲ ಮಾಡಿದ್ರೆ ಅವ್ರ ಕೆರಿಯರ್ ಗ್ರೋತು ಚೆನ್ನಾಗಾಗುತ್ತೆ. ಸೊ ಅದು ಪಾಸಿಟಿವಿಟಿನ ಅಟ್ರಾಕ್ಟ್ ಮಾಡುತ್ತೆ. ಡೆಫಿನೆಟ್ಲಿ. ನೀವು ಏನೇ ಒಂಥರ ಬಿಸ್ನೆಸ್ ಮಾಡ್ತಾ ಇರಲಿ, ನಿಮ್ಮ ಲೋಗೋನ ತಗೊಂಡೋಗಿ ಸೌತಲ್ಲಿಡಿ, ಅಥವಾ ನಿಮ್ಮ ಫೋಟೋ ತಗೊಂಡೋಗಿಡಿ, ನಿಮ್ಮ ಆಫೀಸ್ ಫೈಲ್ಸ್ ತಗೊಂಡೋಗಿ ಸೌತಲ್ಲಿಡಿ, ಅದು ತುಂಬ ಚೆನ್ನಾಗಿ ಬ್ರ್ಯಾಂಡ್ ಮಾಡುತ್ತೆ. ಓಕೆ. ನೇಮು ಫೇಮು ಕೊಡುತ್ತೆ, ಜನಗಳಿಗೆ ತುಂಬ ತಲುಪುತ್ತೆ. ನೆಕ್ಸ್ಟ್ ಬಂದು ಯಾರ್ಯಾರು ಟೀಚಿಂಗ್ ಫೀಲ್ಡಲ್ಲೇ ಸ್ವಂತವಾಗಿ ಮಾಡ್ತಾ ಇರ್ತಾರೆ, ಸ್ವಂತವಾಗಿ ಟ್ಯೂಷನ್ಸ್ ಇಟ್ಕೊಂಡಿರೋದು, ಸ್ವಂತವಾಗಿ ಸ್ಕೂಲ್ ರನ್ ಮಾಡೋದು, ಇಂಥವ್ರಿಗೆಲ್ಲ ವೆಸ್ಟ್ ಆಫ್ ಸೌತ್ ವೆಸ್ಟ್ ಡೈರೆಕ್ಷನ್ನು ತುಂಬ ಒಳ್ಳೆಯದು. ಆ ಡೈರೆಕ್ಷನಲ್ಲಿ ಅವ್ರು ಕೂತು ಕೆಲಸ ಮಾಡೋದಾಗಲಿ, ಆ ಡೈರೆಕ್ಷನಲ್ಲಿ ಅವ್ರ ವರ್ಕ್ಗೆ ಸಂಬಂಧಪಟ್ಟಿರುವಂತಹ ವಸ್ತುಗಳನ್ನ ಇಡೋದಾಗಲಿ, ಇವೆಲ್ಲ ಅವ್ರ ಕೆರಿಯರ್ ಗ್ರೋತ್ಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ. ಇವಾಗ ತುಂಬ ಜನ ಬಿಸ್ನೆಸ್ ಬಿಟ್ಟು ತುಂಬ ಜನ ಎಂಪ್ಲಾಯೀಸ್ ಆಗಿ ಹೋಗಿ ವರ್ಕ್ ಮಾಡ್ತಿರ್ತಾರೆ. ಅವ್ರಿಗೆ ಅವ್ರ ಆಫೀಸಲ್ಲಿ ಯಾವುದೇ ರೀತಿ ಅವ್ರಿಗೆ ಬೇಕಾಗಿರೋ ಥರ ಅವರು ಮಾಡಿಫೈ ಮಾಡ್ಕೊಳಕ್ಕಾಗಲ್ಲ. ಸೊ ಅಂಥವರು ಮನೇಲಿ ಏನು ಮಾಡ್ಬೋದು? ಡೆಫಿನೆಟ್ಲಿ. ಇವಾಗ ಬೇರೆಯವ್ರ ಹತ್ರ ಕೆಲಸ ಮಾಡೋರು ಯಾವಾಗಲೂ ಮನೆಯಲ್ಲೇ ಅವರ ವಾಸ್ತು ಸರಿ ಮಾಡ್ಕೋಬೇಕು. ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಪ್ಲೇಸ್ ಪ್ಲಸ್ ಮನೆ ಎರಡರದ್ದು ವಾಸ್ತು ಸರಿ ಮಾಡ್ಕೋಬೇಕು. ಯಾರ್ಯಾರು ಬೇರೆಯವ್ರ ಅಂಡರ್ ಕೆಲಸ ಮಾಡ್ತಾ ಇರ್ತಾರೋ, ಆಗ್ಲೇ ಹೇಳ್ದಂಗೆ ಅವ್ರಿಗೆ ಉತ್ತರ ದಿಕ್ಕು ತುಂಬಾ ಆಸ್ಪಿಷಿಯಸ್. ಇಲ್ಲ ನಿಮ್ಗೆ ಆಪರ್ಚುನಿಟೀಸ್ ಬರ್ತಾ ಇಲ್ಲ, ವಾಟರ್ ಫಾಲ್ಸ್ ಇರುತ್ತಲ್ವಾ, ಅದರ ಪಿಕ್ಚರ್ ಒಂದು ತಗೊಂಡೋಗಿ ಅಲ್ಲಿ ಹಾಕಿ ಆ ದಿಕ್ಕಲ್ಲಿ ಹಾಕಬೇಕು. ಉತ್ತರ ದಿಕ್ಕಿನಲ್ಲಿ ವಾಟರ್ ಫಾಲ್ಸ್ ಇರೋ ಪಿಕ್ಚರ್ ತಗೊಂಡೋಗಿ ಅಲ್ಲಿ ಹಾಕಿದ್ರೆ ಅದು ತುಂಬಾ ಹೆಲ್ಪ್ ಆಗುತ್ತೆ, ಆಪರ್ಚುನಿಟೀಸ್ ಕೊಡುತ್ತೆ. ಇವಾಗ ಸೌತ್ ವೆಸ್ಟ್ ರಿಲೇಶನ್ಶಿಪ್ ಝೋನು, ಅಲ್ಲಿ ಇವಾಗ ತುಂಬಾ ಜನ ಮನೆಯಲ್ಲಿ ಗಂಡ ಹೆಂಡತಿ ಕಿತ್ತಾಟ ಆಗ್ತಾ ಇರತ್ತೆ, ತುಂಬಾ ಹೊಡೆದಾಡ್ತಾ ಇರ್ತಾರೆ. ಅಂಥವ್ರ ಮನೆಯಲ್ಲಿ ಸೌತ್ ವೆಸ್ಟ್ಗೆ 2 ಜೋಡಿ ಪಾರಿವಾಳಗಳನ್ನ, ಬಿಳಿ ಪಾರಿವಾಳಗಳನ್ನ ಅಲ್ಲಿ ಆ ಫೋಟೋ ಅಲ್ಲಿ ಹಾಕೋದ್ರಿಂದ ಅವ್ರ ಕಿತ್ತಾಟ ಕಡಿಮೆ ಆಗುತ್ತೆ. ಓಕೆ. ಅಥವಾ ನವಿಲ್ಗೆರಿ ಅಲ್ಲಿ ಇಡೋದ್ರಿಂದ ಅವರು ಕಿತ್ತಾಟ ಕಡಿಮೆ ಆಗುತ್ತೆ. ಏನು ಈ ನವಿಲ್ಗರಿ ಏನಾದರೂ ಕೃಷ್ಣನ? ಹೌದು, ನವಿಲ್ಗೆರಿ ಕೃಷ್ಣನ ಸಂಕೇತಾನೆ. ಅದು ಮುಖ್ಯವಾಗಿ ಹೇಳಬೇಕಂದ್ರೆ ಪ್ಯೂರಿಟಿಗೆ ಸಂಕೇತ. ನವಿಲ್ ಜನನ ವಿತೌಟ್ ಫಿಸಿಕಲ್ ರಿಲೇಶನ್ಶಿಪ್ ಇಲ್ದಿರಾನೇ ನವಿಲ್ ಜನನ ಆಗುತ್ತೆ. ಅದರಿಂದಾನೇ ಕೃಷ್ಣನೂ ತಲೆ ಮೇಲೆ ನವಿಲ್ಗೆರಿನ ಇಟ್ಕೊಂಡಿರೋದು. ಅಷ್ಟೇ ಅಲ್ದಿರ ರಿಲೇಶನ್ಶಿಪ್ ಎಲ್ಲ ಏನಾದ್ರು ಪ್ರಾಬ್ಲಮ್ಸ್ ಬರ್ತಾ ಇದ್ರೆ ಅವ್ರು ಮಲಗುವಂತಹ ಬೆಡ್ರೂಮಲ್ಲಿ ರಾಧಾಕೃಷ್ಣನ ಫೋಟೋ ಹಾಕೋದ್ರಿಂದನೂ ತುಂಬ ಹೆಲ್ಪ್ ಆಗುತ್ತೆ, ಆ ಜಗಳಗಳೆಲ್ಲ ಕಡಿಮೆ ಆಗುತ್ತೆ. ಸೊ ಈಗ ರಿಯಲ್ ಎಸ್ಟೇಟ್ ಅಂತ ಬಂದಾಗ ತುಂಬ ಕೆಲಸಗಳು ಕೊನೆ ಮೂಮೆಂಟ್ವರೆಗೂ ಬಂದು ನಿಂತು ಹೋಗುವಂಥದ್ದು ಈ ಥರ ಎಲ್ಲ ಆಗುತ್ತೆ. ಸೊ ಇದಕ್ಕೆ ರೀಸನ್ ಏನಿರ್ಬೋದು ಮತ್ತು ಇದಕ್ಕೆ ರೆಮಿಡಿ ಏನು ಕೊಡ್ತೀರಾ ನೀವು? ಆ್ಯಕ್ಚುಲಿ ಏನಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಬಂದರೆ ಒಂದು ವೆಸ್ಟ್ ಡೈರೆಕ್ಷನ್ ನೋಡಬೇಕು, ಒಂದು ಸೌತ್ ಈಸ್ಟ್ ಡೈರೆಕ್ಷನ್ ನೋಡಬೇಕು.
ಸೌತ್ ಈಸ್ಟ್ ನಾನು ಆಗಲೇ ಹೇಳ್ದಂಗೆ ನಮಗೆ ಅಗ್ರಿಮೆಂಟ್ಸ್ ಮಾಡಿಕೊಡೋದು ಸೌತ್ ಈಸ್ಟ್. ರಿಯಲ್ ಎಸ್ಟೇಟ್ ಮಾಡೋರಿಗೆ ಮತ್ತು ಅಪಾರ್ಟ್ಮೆಂಟ್ಸ್ನ ಕಟ್ಸೋರಿಗೆ ಇಂಥವ್ರಿಗೆಲ್ಲ ಬಂದು ದಿಕ್ಕು ಬಂದು ವೆಸ್ಟ್ ಡೈರೆಕ್ಷನಲ್ಲಿ ಏನು ವಾಸ್ತು ಪ್ರಾಬ್ಲಮ್ಸ್ ಇರಬಾರ್ದು. ಅದೇ ರೀತಿ ಸೌತ್ ಈಸ್ಟ್ ಡೈರೆಕ್ಷನಲ್ಲೂ ಏನು ವಾಸ್ತು ಪ್ರಾಬ್ಲಮ್ಸ್ ಇರಬಾರ್ದು. ಆಗ್ನೇಯದಲ್ಲೂ ಏನು ಪ್ರಾಬ್ಲಮ್ಸ್ ಇರಬಾರ್ದು. ಮುಖ್ಯವಾಗಿ ವೆಸ್ಟ್ ಡೈರೆಕ್ಷನ್ನು ಎಲ್ರಿಗೂ ಲಾಭನ ತಂದು ಕೊಡುತ್ತೆ. ಓಕೆ. ರಿಯಲ್ ಎಸ್ಟೇಟ್ ಅವ್ರಿಗೆ ಮುಖ್ಯವಾಗಿ ಆ ದಿಕ್ಕೇ ಕಾರಣ. ಅವ್ರಿಗೆ ಒಳ್ಳೆ ಲಾಭಾಂಶ ಬರಬೇಕಂದ್ರೆ ಅವರು ಆ ದಿಕ್ಕನ್ನ ಚೆನ್ನಾಗಿ ಇಟ್ಕೋಬೇಕು. ಸೊ ಇವಾಗ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇರಬೇಕಾದ್ರೆ ಇದಕ್ಕೆ ಯಾವ ಥರ ರೆಮಿಡಿ ತಗೋಬೋದು? ರೆಮಿಡೀಸ್ ವಿಷಯಕ್ಕೆ ಬಂದಾಗ ಜಾತಕನೂ ಒಂದ್ಸತಿ ನೋಡಬೇಕು. ಯಾಕಂದರೆ ಅವ್ರಿಗೆ 8ನೇ ಮನೆ, 5ನೇ ಮನೆ, 12ನೇ ಮನೆ ದಶಾಭುಕ್ತಿಗಳು ನಡೀತಾ ಇದ್ರೆ, ಆ ಮನೆಗೆ ಸಂಬಂಧಪಟ್ಟಿರುವಂತಹ ದಶಾಭುಕ್ತಿಗಳು ನಡೀತಾ ಇದ್ರೆ ಲಾಸ್ ಕಾಂಬಿನೇಷನ್ನು ಹೆಚ್ಚಾಗಿರುತ್ತೆ. ಅದನ್ನು ಚೆಕ್ ಮಾಡಬೇಕು. ಇನ್ನೊಂದು ಮನೆಯಲ್ಲೂ ನೋಡಬೇಕು. ಮನೆಯಲ್ಲಿ ಏನಾದರೂ ಆ ದಿಕ್ಕಿನಲ್ಲಿ ಏನಾದರೂ ಪ್ರಾಬ್ಲಮ್ ಮಾಡ್ಕೊಂಡಿದ್ದಾರಾ ಅಂತಲೂ ನೋಡಬೇಕು. ಒಂದು ವೇಳೆ ಟಾಯ್ಲೆಟ್ ವೆಸ್ಟ್ ಡೈರೆಕ್ಷನಲ್ಲಿದ್ದರೆ ಈ ರಿಯಲ್ ಎಸ್ಟೇಟ್ ಜಾಬ್ ಮಾಡೋರಿಗೆ ತುಂಬ ಪ್ರಾಬ್ಲಮ್ಮು. ಅವ್ರಿಗೆ ಲಾಭಾಂಶ ಇರೋದಿಲ್ಲ. ಓಕೆ. ಈಗ ಏನು ಅಂದರೆ ಯಾವುದೋ ಒಂದು ರೆಂಟ್ ಮನೇಲಿ ಇರ್ತಾರೆ, ಟಾಯ್ಲೆಟು ಅದೇ ದಿಕ್ಕಲ್ಲಿ ಇರುತ್ತೆ. ಸೊ ಇವಾಗ ಅವರು ಚೇಂಜ್ ಮಾಡೋಕ್ಕಾಗಲ್ಲ, ಬಿಕಾಸ್ ಇಟ್ಸ್ ನಾಟ್ ದೇರ್ ಓನ್ ಹೌಸ್. ಇವಾಗ ನೀವು ಇಂಥ ಒಂದು ಕೇಸಸ್ಗೆ ನೀವು ಏನು ಸೊಲ್ಯೂಷನ್ಸ್ ಹೇಳ್ಬೋದು? ಇಂಥ ಕೇಸಸ್ಗೆ ನಾವು ರೆಮಿಡೀಸ್ ಅಂತ ಮಾಡಿದ್ರೆ ಸ್ಟ್ರಿಪ್ ಹಾಕ್ತೀವಿ, ಕಾಪರ್ ಸ್ಟ್ರಿಪ್ ಹಾಕ್ತೀವಿ, ಅಲ್ಯೂಮಿನಿಯಂ ಸ್ಟ್ರಿಪ್ಸ್ ಹಾಕ್ತಾ ಇರ್ತೀವಿ. ಇನ್ನೊಂದು ಪಿರಮಿಡ್ ಮಾಡ್ತೀವಿ, ಪಿರಮಿಡ್ ರೆಮಿಡಿ ಮಾಡ್ತೀವಿ. ಇನ್ನೊಂದು ಕಲರ್ ಥೆರಪಿನೂ ಮಾಡ್ತೀವಿ. ಇವಾಗ ವೆಸ್ಟ್ ಅಲ್ಲಿ ಪ್ಯೂರ್ ಆಗಿ ವೈಟ್ ಕಲರ್ ಇರಬೇಕು. ಅದು ಬಿಟ್ಟು ಕೆಂಪು ಕಲರ್ ಹಾಕೋದು, ಯೆಲ್ಲೋ ಕಲರ್ ಹಾಕೋದು, ಈ ತರ ಎಲ್ಲ ಮಾಡಿದಾಗ್ಲೂ ವಾಸ್ತು ದೋಷಗಳು ಬರುತ್ತೆ. ಸೊ ಆ ಕಲರ್ ಥೆರಪಿನೂ ಮಾಡ್ತೀವಿ. ಕಲರ್ಸ್ ಅದಿಲ್ದಿರ ವೈಟ್ ಕಲರ್ ಇರೋ ತರ ಮಾಡ್ತೀವಿ. ಅಂದ್ರೆ ಪೇಂಟಿಂಗ್ ಮಾಡಿಸೋ ಥರ. ಓಕೆ. ಸೊ ಈಗ ಏನು ಅಂದರೆ ತುಂಬ ಜನ ಸಿನಿಮಾದಲ್ಲಿರ್ತಾರೆ. ಇವಾಗ ಸಿನಿಮಾ ಅಂದರೆ ಒಂಥರ ಕ್ರೇಜು ಜನಗಳಿಗೆ. ಸೊ ಸಿನಿಮಾದಲ್ಲಿರ್ತಾರೆ, ಸಿನಿಮಾ ಅಂತ ಓಡಾಡ್ತಿರ್ತಾರೆ, ಯಾವುದಾದ್ರೂ ಒಂದು ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ. ಅವ್ರಿಗೆ ಒಂದು 10 ವರ್ಷ ಆದ್ರೂ ಸಕ್ಸಸ್ ಸಿಕ್ಕಿರಲ್ಲ. ಆಮೇಲೆ ಎಷ್ಟೋ ಸಿನಿಮಾಗಳು 3 ವರ್ಷ 4 ವರ್ಷ ಕಷ್ಟಪಟ್ಟು ಡೈರೆಕ್ಷನ್ ಮಾಡಿ ರಿಲೀಸ್ ಮಾಡ್ತಾರೆ. ಸಿನಿಮಾಗಳು 2-3 ದಿನಕ್ಕೆ ಫ್ಲಾಪ್ ಆಗೋಗುತ್ತೆ. ಇಂಥದಕ್ಕೆಲ್ಲ ಪ್ರಿಕಾಷನ್ಸ್ ನಾವು ಏನು ತಗೋಬೇಕು ವಾಸ್ತು ಅಂತ ಬಂದಾಗ? ಸಿನಿಮಾ ಫೀಲ್ಡ್ ಆಗಲೇ ಹೇಳ್ದಂಗೆ ಸೌತ್ ಡೈರೆಕ್ಷನ್ನೇ ನೋಡಬೇಕು, ದಕ್ಷಿಣ ದಿಕ್ಕು. ಆ ದಕ್ಷಿಣ ದಿಕ್ಕಲ್ಲಿ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಮುಖ್ಯವಾಗಿ ಅವ್ರ ಜಾತಕದಲ್ಲೂ ಏನು, ಇವಾಗ ಪ್ರೊಡ್ಯೂಸರ್ ಜಾತಕದಲ್ಲಿ ಪ್ರಾಬ್ಲಮ್ ಇದ್ರೂ ಸಿನಿಮಾ ಫ್ಲಾಪ್ ಆಗೋ ಚಾನ್ಸಸ್ ಇರುತ್ತೆ. ಆಕ್ಟರ್ ಜಾತಕದಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರು, ಅವ್ರ ದಶಾಭುಕ್ತಿ ಅಂತರ್ಭುಕ್ತಿಯಲ್ಲಿ ಏನಾದ್ರು ಲಾಸ್ ಕಾಂಬಿನೇಷನ್ಸ್ ಇದ್ರು ಸಿನಿಮಾ ಫ್ಲಾಪ್ ಆಗುವಂತ ಚಾನ್ಸಸ್ ಇರುತ್ತೆ. ಓಕೆ. ಸೊ ಒಂದು ಡೈರೆಕ್ಷನ್ ಅಲ್ಲಿ ನೋಡಿ ನಾವು ಇದು ಮಾಡೋದಕ್ಕಾಗೋದಿಲ್ಲ. ಒಂದು ಜಾತಕನೂ ನೋಡಬೇಕು, ಇನ್ನೊಂದು ಮನೆ ವಾಸ್ತುನೂ ನೋಡಬೇಕು. ಓಕೆ. ಈಗ ಓವರ್ ಆಲ್ ನಾವು ಏನು ಮಾಡ್ತಿದ್ದೀವಿ, ಓಕೆ, ಒಂದು ಸಿನಿಮಾ ಮಾಡಿಬಿಟ್ಟಿದ್ದೀವಿ. ಇವಾಗ ಸಿನಿಮಾ ಅಂತ ಬಂದಾಗ ಇವಾಗ ಯಾವುದೇ ಒಂದು ಕಂಪನಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಒಂದು 100 ಜನ ಕೆಲಸ ಮಾಡೋರು ಇದ್ದೇ ಇರ್ತೀವಿ. ಸೊ 100 ಜನದ ಜಾತಕ ನೋಡೋಕ್ಕಾಗಲ್ಲ. ಆವಾಗ ನಾವು ಓವರ್ ಆಲ್ ರೆಮಿಡಿ ಅಂತ ಒಂದಷ್ಟು ಎಫೆಕ್ಟ್ಸ್ನ ಕಟ್ ಮಾಡೋಕ್ಕೆ ಏನು ಮಾಡ್ಬೋದು? ಓವರ್ ಆಲ್ ಆಗಿ ಹೇಳಬೇಕು ಅಂದರೆ ಆಗಲೇ ಹೇಳ್ದಂಗೆ ಸಿನಿಮಾ ಫೀಲ್ಡಲ್ಲಿ ಯಾರೇ ವರ್ಕ್ ಮಾಡ್ತಾ ಇರಲಿ, ಅವರು ಸೌತಲ್ಲಿ ಟಾಯ್ಲೆಟ್ ಇಲ್ದಿರಂಗೆ ನೋಡ್ಕೊಳ್ಳಿ, ಒನ್ ಥಿಂಗ್. ಇನ್ನೊಂದೇನೆಂದರೆ ಅವ್ರೇನಾದ್ರು ಬ್ರ್ಯಾಂಡ್ ಆಗಬೇಕು ಅಂದ್ಕೊಂಡಿದ್ರೆ ಅವ್ರ ಒಂದು ಫೋಟೋ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಆದರೂ ಸರಿ, ಸೌತ್ ಡೈರೆಕ್ಷನಲ್ಲಿ ನಡಿ. ಓಕೆ. ಅವರು ನೇಮ್ ಫೇಮ್ ಜಾಸ್ತಿ ಆಗುತ್ತೆ, ಯಾರು ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೋ ಅವ್ರದ್ದು. ಓಕೆ. ಇನ್ನು ರೆಮಿಡಿ ಅಂತ ಬಂದಾಗ ಅವರು ಬರೀ ಅವ್ರದ್ದು ಓನ್ ಬಿಸ್ನೆಸ್ ಮಾಡ್ತಾ ಇರಲ್ಲ. ಸಿನಿಮಾ ಫೀಲ್ಡಲ್ಲಿರೋರೆಲ್ಲ ಒಬ್ಬರ ಪ್ರೊಡ್ಯೂಸರ್ ಹತ್ರ ದುಡ್ಡು ತಗೋತಿರ್ತಾರೆ. ಅವ್ರಿಗೆ ನಾರ್ತೂ ತುಂಬ ಇಂಪಾರ್ಟೆಂಟ್. ಓಕೆ. ಬಿಕಾಸ್ ನಾರ್ತ್ ಗಿವ್ಸ್ ಆಪರ್ಚುನಿಟೀಸ್. ಪ್ರೊಡ್ಯೂಸರ್ ದುಡ್ಡು ಕೊಡೋದ್ರಿಂದ ಅವರು ನಾರ್ತೂ ಝೋನೂ ಚೆಕ್ ಮಾಡಿಕೊಂಡು ಅಲ್ಲೂ ಏನು ತೊಂದರೆ ಇಲ್ದಿರೋ ಥರ ನೋಡ್ಕೋಬೇಕು. ಎಕ್ಸಾಂಪಲ್, ನಾರ್ತಲ್ಲಿ ಟಾಯ್ಲೆಟು ಕಿಚನ್ನು ಇರಬಾರ್ದು. ಒಂದು ವೇಳೆ ಅದಿದ್ರೆ ಅದಕ್ಕೇನೋ ಒಂದು ರೆಮಿಡಿ ಮಾಡ್ಕೋಬೇಕು. ಓಕೆ. ಸೊ ನಾವು ಪ್ರತಿದಿನ ಹಾಕೋ ಬಟ್ಟೆಗಳ ಕಲರು ಕೂಡ ಮ್ಯಾಟರ್ ಆಗುತ್ತೆ ಅಂತ ಹೇಳ್ತಾರೆ, ಸತ್ಯನಾ? ಹೌದು, ಆಗುತ್ತೆ ಅಂತ ಹೇಳ್ತಾರೆ. ನೀವು ಪ್ರತಿದಿನ ಬಟ್ಟೆಗಳನ್ನ ನೋಡ್ಕೊಂಡು ಹಾಕ್ಕೊಳಕ್ ಆಗೋದಿಲ್ಲ. ಏನಾದರೂ ಒಂದು ಇಂಪಾರ್ಟೆಂಟ್ ಕೆಲ್ಸಕ್ಕೆ ಹೋಗೋವಾಗ, ಏನಾದರೂ ಒಂದು ಇಂಪಾರ್ಟೆಂಟ್ ಅಗ್ರಿಮೆಂಟ್ಸ್ ಸೈನ್ ಮಾಡೋವಾಗ ನಿಮಗೆ ಫೇವರೇಬಲ್ ಆಗಿರೋ ಅಂಥ ಡ್ರೆಸ್ಗಳು ಹಾಕೊಳ್ಳೋದು ಒಳ್ಳೇದು. ಸೊ ಅದು ಉಪಯುಕ್ತ.
ಓಕೆ, ಅಂದ್ರೆ ನಾವ್ ಯಾವ್ದಾದ್ರು ಹೊಸ ಕ್ಲೈಂಟ್ ಮೀಟಿಂಗ್ಸ್ಗೆ ಅಥವಾ exactly. ರಿಜಿಸ್ಟ್ರೇಷನ್ಸ್ ಅಗ್ರಿಮೆಂಟ್ಸ್, ಸೊ ಅವತ್ತಿನ ದಿನ ನಮ್ಮ ಜಾತಕಕ್ಕೆ ಅನುಗುಣವಾಗಿ ಇರುವಂತಹ ಕಲರ್ ಬಟ್ಟೆ ಹಾಕೊಳ್ಳೋದು ಒಳ್ಳೇದು. ಓಕೆ, ಎಸ್ ಮೇಡಮ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಸಾಕಷ್ಟು ಮಾಹಿತಿನ ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದಷ್ಟು ಮಾತಾಡೋಣ. ಥ್ಯಾಂಕ್ ಯು. ಡೆಫಿನೆಟ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಿಸ್ನೆಸ್ ಡೆವಲಪ್ಮೆಂಟ್, ಕರಿಯರ್ ಡೆವಲಪ್ಮೆಂಟ್ ಇದಕ್ಕೆಲ್ಲ ಹೇಗೆ ವಾಸ್ತು ಸಪೋರ್ಟ್ ಮಾಡುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಸೊ ಮುಂದಿನ ವಿಡಿಯೋದಲ್ಲಿ ಹೀಗೆ ಸಾಕಷ್ಟು ವಾಸ್ತು ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಆಸ್ಟ್ರೋಗ್ರಿಡ್ ಕಾರ್ಯಕ್ರಮನ ನೋಡ್ತಾ ಇರಿ. ಧನ್ಯವಾದಗಳು.